ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾನು ಬರ್ಲಿನಿಂದ ಘಾಟಿಗೆ ಹೋಗಾತೀನಿ. ಬೈಕು ರೆಡಿ ಐತಿ. ಬೈಕ್ನಾಗ ಇದಷ್ಟೇ ತೊಗೊಂಡು ಹೋಗಾತೀನಿ ಪ್ರೆಸೆಂಟ್ಲಿ, ಜಸ್ಟ್ ಫಾರ್ ಟೈಮ್ ಬೀಯಿಂಗ್. ಎಲ್ಲ ಫಿಕ್ಸ್ ಮಾಡೀನಿ. ಹೋಪ್ ಎವ್ರಿಥಿಂಗ್ ಗುಡ್. ಇದು ನಿನ್ನೆ ನಮ್ಗೆ ಎಲ್ಲಿ ಸಿಗಾತಿರಲಿಲ್ಲ, ಭಾಳ ಹುಡುಕಾಡಿದ್ನಿ. ಆಮೇಲೆ ಒಂದು ಕಡೆ ಸಿಕ್ತು. ಹೋಪ್ ಏನೂ ಆಗ್ಬಾರ್ದು ಇವತ್ತು ಇನ್ಸಿಡೆನ್ಸ್. ಐ ಡೋಂಟ್ ವಾಂಟ್ ಎನಿ ಇನ್ಸಿಡೆನ್ಸ್. ಎಲ್ಲ ಸ್ಮೂತ್ ಹೋಗ್ಬೇಕು. ಆಲ್ಮೋಸ್ಟ್ ಎವ್ರಿಥಿಂಗ್ ಸೆಟ್ ಅನ್ಕೊತೀನಿ. ಐ ಹೋಪ್ ಏನೂ ಬಿಟ್ಟಿಲ್ಲ ಅನ್ಕೊತೀನಿ. ಬಿಟ್ಟಿದ್ರು ಐ ಡೋಂಟ್ ನೋ ಹೌ ಐ ಆಮ್ ಗೋಯಿಂಗ್ ಟು ಮ್ಯಾನೇಜ್ ಇಟ್. ಬಟ್ ಎಲ್ಲ ರೆಡಿ ಐತಿ. ಅರ್ಲಿ ಮಾರ್ನಿಂಗ್ 5:30 ಆಲ್ಮೋಸ್ಟ್ 6 ಆಗೈತಿ. ಸೊ ಈಗ ಬಿಟ್ಟಿದ್ರು ಆಲ್ಮೋಸ್ಟ್ 8 hours ಗೂಗಲ್ನಾಗ ತೋರಿಸತಿ. ಬಟ್ 8-10 hours ತೊಗೋದತ್ತು ಆಲ್ಮೋಸ್ಟ್. ಐ ಮಿಸ್ ಬರ್ಲಿನ್ ಡೆಫಿನೆಟ್ಲಿ, ಬಿಕಾಸ್ ಇದು ಭಾಳ ದೊಡ್ಡ ಸಿಟಿ. ಇಲ್ಲಿ ಇಂಟರ್ನ್ಯಾಷನಲ್ ಐತಿ. ಬಟ್ ನಾರ್ತಿಗೆ ಹೋದಂಗೆ ಅದು ಸ್ವಲ್ಪ ಟಿಪಿಕಲ್ ಲೈಕ್ ಲೋಕಲ್ ಬರ್ಲಿನ್ ಅಲ್ಲ, ನಾಟ್ ಲೋಕಲ್, ಇದು ಟಿಪಿಕಲ್ ಅದು ಸೌತ್ ಜರ್ಮನಿ. ಅದು ಸ್ವಲ್ಪ ಡಿಫ್ರೆಂಟ್ ವೈಬ್ ಐತಿ. ಅಲ್ಲಿ ಜಾಸ್ತಿ ಇಂಗ್ಲೀಷ್ ಇಲ್ಲ, ಹಂಗೆ ಮೋಸ್ಟ್ಲಿ ಜರ್ಮನ್ ಇರ್ತೈತಿ. ದಟ್ ಈಸ್ ಗುಡ್ ಫಾರ್ ಮಿ, ಬಿಕಾಸ್ ನನಗೂ ಅದು ಲ್ಯಾಂಗ್ವೇಜ್ ಕಲಿಬೇಕು ಅಂತ ಭಾಳ ಇಷ್ಟ. ಕಲೀಲೇಬೇಕು, ಇಷ್ಟ ಅಂದರೆ ಕಲೀಲೇಬೇಕು, ಬಿಕಾಸ್ ದರ್ ಇಸ್ ನೋ ಆಪ್ಷನ್. Good morning, very good morning. So smell our apa. Okay, hope everything goes well. May God bless me. ಇದು ನಂದು ಫಸ್ಟ್ ಟ್ರಿಪ್ ಜರ್ಮನಿ ಒಳಗೆ. ದಟ್ಸ್ ವೈ ಫಸ್ಟ್ ಅಲ್ಲ, ಸ್ಮಾಲ್ ಟ್ರಿಪ್ ಮಾಡೀನಿ, ಬಟ್ ನಾಟ್ ದ ಮೇಜರ್ ಒನ್ಸ್, ಬಿಗ್ ಒನ್ಸ್. ಸಿಟಿ ಕ್ರಾಸ್ ಮಾಡಬೇಕಲ್ಲ, ಸಿಟಿ ಕ್ರಾಸ್ ಮಾಡಿದ್ಮೇಲೆ ಓಕೆ ಇಟ್ ಇಸ್ ಕೋಲ್ಡ್. ಹ್ಯಾಂಡಲ್ ಬಾರ್ ಸ್ವಲ್ಪ ಅದು ಹ್ಯಾಂಡಲ್ ಇದು ನಂದು ಪೊಸಿಷನ್ ನೀನು ಚೇಂಜ್ ಮಾಡಿದ್ದೆ. ನಾನು ಓಪನ್ ಮಾಡೇ ಸ್ವಲ್ಪ ಮ್ಯಾಲ್ ಮಾಡಿದ್ದೆ. ಸೊ ಇಟ್ಸ್ ಲೈಕ್ ಕೈಂಡ್ ಆಫ್ ಲಿಟಲ್ ಅಪ್ರೈಟ್ ನಾವು ಮೊದಲು ಕಂಪೇರ್ ಮಾಡಿದ್ರೆ. ಗುಡ್. ಇಟ್ಸ್ ಬೆಟರ್ ಟು ವೇರ್ ಗ್ಲವ್ಸ್. ಭಾಳ ಕೋಲ್ಡ್ ಐತಿ. ಮಳೆ ನಿಂತೈತಿ, ನೋಡ್ಬೋದು. ಮುಂದೆ ಮಾಡನ್ನು ಸ್ವಲ್ಪ ಕಾಣತ್ತಿಲ್ಲ. ಇಲ್ಲಿ ಮಠ ಎಷ್ಟೈತಿ ಮುಗಿದ ಮರ ಸಾಕು. ಮುಂದೆ ಕಾಣತ್ತ ಮಾಡ, ಬಟ್ ಥ್ಯಾಂಕ್ಫುಲಿ ಅದು ಅಲ್ಲಿ ಮಠ ಹೋಗೋ ಮಠ ಅದು ಮಾಡು ಅದು ಹೋಗಿಬಿಟ್ರೆ ಚಲೋ ಆಗ್ತೈತಿ. ಹೋಗಪ್ಪ, ಯಾಕಂದ್ರೆ ಮಳೆ ಬಂತಪ್ಪ ಅಂದ್ರೆ ಇಲ್ಲಿ ಆಟೋ ಬಂದಾಗ ಎಕ್ಸಿಟ್ ಮಾಡಕ್ಕೆ ಬರೋಂಗಿಲ್ಲ, ಎಂಟ್ರಿ ಮಾಡಕ್ಕೆ ಬರೋಂಗಿಲ್ಲ. ಭಾಳ ದೊಡ್ಡ ಲಫಡ ನೋವು. ಯಾವ ಮಳೆಯಾಗ ತೋರಿಸ್ಕೊಂಡು ಹೊಡಿತಾನ ಮರ. ಲೆಟ್ಸ್ ಗೋ, ಯೇ. 190 ಕಿಲೋಮೀಟರ್ ಕವರ್ ಮಾಡೀನಿ. ಮೇನ್ ಪ್ರಾಬ್ಲಮ್ ಅದಲ್ಲ, ನನ್ನ ಶೂಸ್ನ ನೀರೋಗ್ಯಾವ. ಸಾಕ್ಸ್ ಅದ, ಸಾಕ್ಸ್ ತೆಗಿತೀನಿ. ಸಾಕ್ಸ್ ತೆಗೆದ್ರೆ ಇಟ್ ವಿಲ್ ಬಿ ಗುಡ್. ಈಗ ಸ್ವಲ್ಪ ಚಲೋ ಅನ್ಸೋದು ನೋಡ. ನಡಗಾಗತ್ತೆ ನಟ್ಟಿರಲಿಗೆ. ಸ್ವಲ್ಪ ಅಷ್ಟೊಂದು ಹಾಕಿಲ್ಲ ಪೂರ. ಮೋಡ ಅದಾವ, ಬಟ್ ಸ್ವಲ್ಪ ಮುಂದೆ ಹೋದ್ಮೇಲೆ ಬಿಸಿಲು ಬರಾಡತಿ, ಬಡ್ದೋದು ಮಾಡಾಕತಿ. ಲೈಸಿ ನಡ್ರಿ ಹೋಗೋಣಂತ. ಸ್ವಲ್ಪ ಬಿಸಿಲು ಬಂದೈತಿ. ಇಟ್ಸ್ ಗುಡ್. ಹಳೆ ಸಾಂಗ್ ಕೇಳ್ಕೊಂಡು ಹೋಗತ್ತೀನಿ. देखा एक ख्वाब सो ये सिलसिले हुए, हर तक निगाह में सब खिले हुए. ವಾವ್, ನೋಡ್ರಿ ಅದೊಂದು ಸ್ಟ್ರೆಚ್ ಬರೋದಿಲ್ಲ, ಏನು ಮಸ್ತ್ ಐತದೆ. ಲಿಟ್ರಲಿ ಪೂರಾ ಕಾಡ್ ನಡುವೆ ರೋಡ್ ಹೋಗತಿ. ಲುಕ್ಸ್ ರಿಯಲಿ ಗುಡ್. ಪೆಟ್ರೋಲ್ ಖಾಲಿ ಆಗ್ಬಿಟ್ಟತಿ. ಅದಕ್ಕೆ ಪೆಟ್ರೋಲ್ ಹಾಕ್ಸಕ್ಕೆ ನಾನು ಇದು ಆಟೋಬಾನ್ ಎಕ್ಸಿಟ್ ಮಾಡ್ಬೇಕು.
ಸೊ ಇಲ್ಲೇ ಸ್ಟಾಪ್ ಮಾಡಿದ್ದ ಆಟೋಬಾನ್ ಎಕ್ಸಿಟ್ ಮಾಡೇ ಒಂದು ಇದು ರೀಜನಲ್ ಇದು ಲೈಕ್ ಸ್ಟೇಟ್ ಹೈವೇ ಸೈಡಿಗೆ ಸ್ಟಾಪ್ ಮಾಡಿದ್ನಿ. ಈಗ ನನಗಿಲ್ಲಿ ಪೆಟ್ರೋಲ್ ಖಾಲಿ ಆಗೈತೆ, ಪೆಟ್ರೋಲ್ ಹಾಕ್ಸ್ಕೋಬೇಕು. ಅದಿದೆ ಹರ್ಮ್ಸ್ಡಾರ್ಫ್ ಅಂತ, ಹರ್ಮ್ಸ್ಡಾರ್ಫ್ನಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಆಟೋಬಾನ್ ಕನೆಕ್ಟ್ ಆಗೋಣ. ಏನೋ ಎವ್ರಿ ಟೈಮ್ ಅರಾಲ್ ಅಂತಂದು ಬರ್ತೈತಿ, ಅರಾಲ್ನಾಗ ಜಾಸ್ತಿ ಹಾಕ್ಸ್ಕೊಳ್ಳುತ್ತೆ. ಇಲ್ಲ ಅರಾಲ್ ಐತಿ ಇಲ್ಲ ಗೊತ್ತಿಲ್ಲ. ಶೆಲ್, ಓಕೆ ಮುಂದೆ ಶೆಲ್ ಐತಿ. 1.8 ಅಂದರೆ ಓಕೆ ಪ್ರೈಸ್ 1.8 ಸೂಪರ್ 95. ಯೂಶಲಿ 1.7 ಸಿಗ್ತೈತಿ, 1.87 ಅಷ್ಟೇ ಆಗೈತಿ. ಬಟ್ ಆಟೋಬಾನ್ ಸೈಡಾಗಿ ಇರ್ತಾವಲ್ಲ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರ್ತಾವೆ, ನಾನು ಹಾಕ್ಸಂಗಿಲ್ಲ ಮೋಸ್ಟ್ಲಿ. ಓಕೆ 1.87 ಇಸ್ ಫೈನ್. ಮುಂದೆ ಐತಿದೆ ಎಷ್ಟು 350 ಅಂತ ಇಲ್ಲೇ ಮುಂದೆ ಐತಿ ಹಂಗಾರೆ. ಈ ಫ್ರೇಮ್ ನೋಡಿ ಏನು ಮಸ್ತ್ ಕಾಣೋದು. ಇಲ್ಲೋಗಿ ಡೌನ್ ಹೋಗ್ತೈತೆ ರೋಡ, ಮುಂದೆ ಮೌಂಟನ್ ಅಲ್ಲಿ ಒಂದು ಸ್ಮಾಲ್ ವಿಲೇಜ್ ಐತಿ, ಆಮೇಲೆ ಅದು ಟ್ರೀಸ್. ವಾವ್, ಇಟ್ ಲುಕ್ಸ್ ಫ್ಯಾಬುಲಸ್, ಮಸ್ತ್ ಕಾಣ. ಮ್ಯೂಕನ್ 337 ಕಿಲೋಮೀಟರ್, ನ್ಯೂರೆಂಬರ್ಗ್ 187 ಕಿಲೋಮೀಟರ್. ನ್ಯೂರೆಂಬರ್ಗ್ ಹೋಗಿ ನಾ ರೈಟ್ ತೊಗೋಬೇಕು. ನ್ಯೂರೆಂಬರ್ಗಿಂದ ಈ ಆಟೋಬಾನ್ ಬಿಟ್ಟು ಬೇರೆ ಸ್ಟೇಟ್ ಹೈವೇ ತೊಗೋಬೇಕು. ಸ್ಟೇಟ್ ಹೈವೇಗೆ ಇರೇನಂತಾರೆ, ಸ್ಟ್ರಾಸನ್ ಬಾನ್ ತೊಗೋಬೇಕು. ಓಕೆ ಲೆಟ್ಸ್ ಗೋ. ಯಪ್ಪ ದೋಸ್ತ, ಏನಿದು ಸೀನರಿ ಬರಾಕತ್ತಾವ, ಖತರ್ನಾಕ್ ಸೀನರಿ ಬರಾದ. ನನಗಿಲ್ಲಿ ಸ್ಟಾಪ್ ಮಾಡಿ ನೋಡ್ಬೇಕಂತಂದ್ರೆ ಆಗತ್ತಿಲ್ಲ, ಸ್ಟಾಪ್ ಮಾಡೋಂಗಿಲ್ಲ. ಇಲ್ಲಿ ಆಟೋಬಾನ್ ಇದೆ, ಆಟೋಬಾನ್ನಾಗ ಸ್ಟಾಪ್ ಮಾಡೋಕೆ ಅಲಾವ್ ಇರೋಂಗಿಲ್ಲ. ವಾವ್ ಮ್ಯಾನ್, ವಾವ್, ರಿಯಲಿ ಖತರ್ನಾಕ್ ವ್ಯೂಸ್ ಬರೋದು. ಈಗ ಒಂದು ಜೀವ ಆಗನ್ಕ್ರು ನನಗೆ ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತೆ. ಸೆಕ್ಸಿ ಬೈಕರ್ಸ್ ಕೈ ಮಾಡಿದರೆ. ಇಟ್ ವಾಸ್ ಮೈ ಡ್ರೀಮ್. ನಿಜವಾಗ್ಲೂ ನಂದೊಂದು 5 ವರ್ಷ ಹಿಂದೆ, 3-4-5 ವರ್ಷದಿಂದ ನಾನು ಗೂಗಲ್ ಮ್ಯಾಪ್ಸ್ ತೆಗೆದು ಇದೆಲ್ಲ ನೋಡ್ತಿದ್ದೆ, ಹೆಂಗೆ ಹೋಗ್ಬೋದು, ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಯಾವ ರೂಟ್ ತೊಗೋಬೇಕು, ಎಲ್ಲಿ ಹೋಗ್ಬೇಕು, ಎಲ್ಲೆಲ್ಲಿ ಹೋಗ್ಬೇಕು ಅಂತಂದು ಮಾರ್ಕ್ ಮಾಡಿ ಇಟ್ಕೊಟ್ಟಿದ್ದೆ. ಟುಡೇ ಐ ಆಮ್ ಡೂಯಿಂಗ್ ಇಟ್. ಚಿಯರ್ಸ್ ಟು ದ ಲೈಫ್, ಚಿಯರ್ಸ್ ಟು ದ ಲೈಫ್. ನನ್ನ ಕಡೆ ವರ್ಡ್ಸ್ ಇಲ್ಲ ದೋಸ್ತ, ಏನು ಹೇಳಬೇಕಂತಂದ್ರೆ ಸೋ ಗಾಡ್, ಎಷ್ಟು ಮಸ್ತ್ ಐತಿದೆ. ಆ್ಯಕ್ಚುಲಿ ಕ್ಯಾಮ್ರಾದಾಗ ಏನು ಎಷ್ಟು ಗೊತ್ತಾಗುತ್ತೆ ಗೊತ್ತಿಲ್ಲ. ವಾ, ಎಲ್ಲ ಔಡೇಟ್. ನಂಗೆ ಈ ಥರ ಓಪನ್ ವಿರುದ್ಧ ಭಾಳ ಇಷ್ಟ ಆಗ್ತೈತಿ. ಬರ್ಲಿನ್ ಏನೈತಿ ಭಾಳ ಪ್ಯಾಕ್ಡ್ ಐತಿ. ಬರ್ಲಿನ್ ಐ ಆಮ್ ನಾಟ್ ಸೇಯಿಂಗ್ ಡೋಂಟ್ ಲೈಕ್ ಇಟ್, ಐ ಲೈಕ್ ಇಟ್, ಬಟ್ ಕಂಪೇರ್ಡ್ ಟು ದಿಸ್ ದಟ್ಸ್ ನಥಿಂಗ್. ಹೈವೇ ಬಿಟ್ಟು ಈ ಕಡೆ ಬಂದಿನ ದೋಸ್ತ ಒಂದು ರೆಸ್ಟೋರೆಂಟ್ ಹೋಗಾಕ. ಮಾರ ಕೈ ಆತ. ವಾ, ಚಂದ ಇತ್ತಲ್ಲ ಊರು. ಆ್ಯಕ್ಚುಲಿ ಇವತ್ತು ನಾನು ಭಾಳ ಡಿಸ್ಟೆನ್ಸ್ ಕವರ್ ಮಾಡೋಕ್ಕಾಗಿತ್ತು, ಅದ್ರ ಸಲುವಾಗಿ ನಾನು ಆಟೋಬಾನ್ ತೊಗೊಂಡೆ. ಇಲ್ಲಾಂದ್ರೆ ಇದೇ ಥರ ರೋಡ್ ತೊಗೊಳ್ತಿದ್ದೆ ನಾನು, ಬಿಕಾಸ್ ಈ ಥರ ರೋಡ್ ಭಾಳ ಚಲೋ ಇರ್ತಾವೆ. ಇವನ್ ಸೀನಿಕ್ ಇಂಟ್ರೆಸ್ಟಿಂಗ್ ಇರ್ತೈತಿ ಏನಾರ ನೋಡೋಕೆ.
ಊಟ ಮಾಡೋಕೆ ಸ್ಟಾಪ್ ಮಾಡಿದ ಒಂದು ಕಡೆ ಇಲ್ಲಿ ಡೋನರ್ ಕಬಾಬ್ ಬೇರೆ ಆಪ್ಷನ್ ಇಲ್ಲ. ನಾವು ಇಲ್ಲಿ ಮೇ ಬಿ ನಾಳೆ ಇಂಡಿಯನ್ ರೆಸ್ಟೋರೆಂಟ್ ಹೋಗೋಕೆ ಮಾಡೀನಿ ಸ್ಟುಟ್ಗಾರ್ಟ್ನಾಗ. ಅದೂ ಏನಾಗುತ್ತೆ ಅನ್ಕೊಂಡು, ಬಟ್ ಫುಡ್ ಬೇಕಲ್ಲ. ಏನಾದ್ರು ಒಂದು ಮುಂಜಾನೆ ನಾಷ್ಟ ಮಾಡೋದು ಫಸ್ಟ್ ನಾರ್ಮಲ್ ಏನೋ ಒಂದು ಮಾಡಿದ್ದೆ ನಾನು ನಾಷ್ಟ, ಏನೋ ತಿನ್ನಲಿಲ್ಲ. ಈಗ ಅಟ್ಲೀಸ್ಟ್ ಜನರ ಸ್ವಲ್ಪ ಸಿಗುತ್ತೆ ಹೊಟ್ಟಿಗೆ. ಹೈಲ್ಬ್ರಾನ್ ಆಟೋಬಾನ್ ಬಿಟ್ಟು ಸ್ಟುಟ್ಗಾರ್ಟ್ ಆಟೋಬಾನ್ ಕನೆಕ್ಟ್ ಆಗತ್ತೀನಿ ನೋಡ್ಬೋದು. ಇಲ್ಲಿ ದೂರ ಹೋಗಂಗಿಲ್ಲ, ಮುಂದೆ ಹೋಗಿದ್ದೂ ಎಕ್ಸಿಟ್ ಮಾಡಬೇಕು. ನನ್ನ ಡೆಸ್ಟಿನೇಷನ್ 50 ಕಿಲೋಮೀಟರ್ ಐತಿ. ಜಸ್ಟ್ ಲೈಕ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂತಂದೆ. ಟಿ ಶರ್ಟ್ ನೋಡಿದ್ರೆ ನೀವು ಅನ್ಸ್ಬೋಗೆ ಚೇಂಜ್ ಮಾಡೋಣ ಅಂತಂದ್ರೆ. ಇಲ್ಲ, ಆ್ಯಕ್ಚುಲಿ ಒಂದು 100 ಕಿಲೋಮೀಟ್ರ್ ಹಿಂಗೆ ಮುಂಚೆ ಸ್ವಲ್ಪ ಮಳೆ ಬರತ್ತೆ ಮತ್ತು ಭಾಳ ಕೋಲ್ಡ್ ಆಗಿಬಿಡ್ತು. ಸೊ ಅದಕ್ಕೆ ಒಂದು ಎಕ್ಸ್ಟ್ರಾ ಒಂದು ಟಿ ಶರ್ಟ್ ಹಾಕ್ಕೊಂಡೆ ನಾನು. ಕೂದಲು ಪೂರ್ತಿ ಮೆಸ್ ಆಗ್ಯಾವ. ಗಾಡಿ ಮಾತ್ರ ಅನ್ನ ಹೋಗ್ತಾಯಿದ್ವಿ. ದಿಸ್ ಇಸ್ ರಿಯಲಿ ಗುಡ್. ನಾನು ಅಂಡರ್ ಎಸ್ಟಿಮೇಟ್ ಮಾಡಿದ್ನಿ ಸ್ವಲ್ಪ, ಬಟ್ ಹೈವೇಗೆ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಐ ವುಡ್ ಸೇ. ಭಾಳ ಚಲೋ ಪರ್ಫಾರ್ಮೆನ್ಸ್ ಐತಿ, ವೆರಿ ಗುಡ್. ಇಲ್ಲಿ ತನಕ ಅಂದರೂ ಚಲೋ ಐತಿ. ಮುಂದೆ ನೋಡೋಣ ಅಂತ ಏನು ಪ್ರಾಬ್ಲಮ್ ಇರೋದು ಏನಿಲ್ಲ ಅಂತಂದು. ಸೊ ಇದೇನು ನೋಡತ್ತಿರಲ್ಲ, ಇಲ್ಲೊಂದು ವ್ಯೂ ಒಂದು ಕಾಣಿಸತ್ತೆ. ಅದಕ್ಕೆ ಸ್ಟಾಪ್ ಮಾಡಿದ್ನಿ. ಇಲ್ಲಿ ಸ್ಟಾಪ್ ಮಾಡ್ಬೋದು. ಇದು ಲ್ಯಾಂಡ್ ಸ್ಟ್ರಾಸ ಅಂತ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ 50 ಕಿಲೋಮೀಟರ್ಸ್ ಪರ್ ಸ್ಪೀಡ್, 50 ಕಿಲೋಮೀಟರ್ ಲಿಮಿಟ್ ಇರ್ತೈತಿ ಸ್ಪೀಡ್ ಲಿಮಿಟ್. ಇಲ್ಲಿ ನೋಡ್ಬೋದು ಎಷ್ಟು ಮಸ್ತ್ ವ್ಯೂ ಕಾಣಿಸತ್ತಿದ್ದು ಮೌಂಟನ್. ಅಲ್ಲಿ ಲೈಕ್ ಸ್ಮಾಲ್ ಹಳ್ಳಿ ಐತಿ. ಆಲ್ಮೋಸ್ಟ್ ರೀಚ್ ಆಗೀನಿ. ಇನ್ನೊಂದು ಎಷ್ಟು 6 ಕಿಲೋಮೀಟರ್ ಅಷ್ಟೇ. ಆಲ್ಮೋಸ್ಟ್ ರೀಚ್ ಆಗಿವಿ. 200 ಮೀಟರ್ಸ್ ಇನ್ನೇ. I was going for market. Market? Yeah. Lidl? This side? Yeah. 2 houses. Right side. Okay. Here. Right side. Okay. Yeah. I understand. Okay. Thank you. ಇದು ನೋಡಪ್ಪ ಹೊಸ ಮನೆ ನಮ್ಮದು. 1-1.5 ತಿಂಗಳಲ್ಲಿ ಇರಬೇಕು. ಆಮೇಲೆ ನಂದು ಓನ್ ಅಪಾರ್ಟ್ಮೆಂಟ್ ಕೊಡ್ಕೋಬೇಕು. ಜಸ್ಟ್ ಫಾರ್ ಟೈಮ್ ಹಿಂಗಿರತ್ತೆ ಅಷ್ಟೇ. ಕಂಪ್ನಿ ಬುಕ್ ಮಾಡಿಕೊಟ್ಟಿದ್ವಿ. ಯು ಕ್ಯಾನ್ ಬಿ ಹಿಯರ್ ಅಂತಂದ್ರೆ. ಬಿಕಾಸ್ ಇಲ್ಲ ಜಮ್ಮಿದ ಅಪಾರ್ಟ್ಮೆಂಟ್ ಹುಡ್ಕೊಂಡು ದೊಡ್ಡ ಲಫಡ. ಅಲ್ಲಿ ಇಲ್ಲ ಇದಲ್ಲ, ಇದೆ ಅದರೊಳಗೆ ನಿಮ್ಮ ಬೈಕ್ ಇಟ್ಟೇನೆ. ಸೊ ಗುಡ್, ವೆರಿ ಗುಡ್. ಮಸ್ತ್ ಆಗದ ಗ್ಯಾರೇಜ್. ಅದು ಓಲ್ಡ್ ಸ್ಟೈಲ್ ಐತಿ, ಬಟ್ ಇಟ್ಸ್ ವೆರಿ ಯುನಿಕ್. ಮಸ್ತ್ ಐತೆ ನೋಡ್ರಿ. ವಾವ್, ಐ ಲೈಕ್ ದಿಸ್, ಐ ಲವ್ ದಿಸ್. ಫಾಸ್ಟ್, ಕ್ವೈಟ್, ಸೈಲೆನ್ಸ್. ಭಾಳ ಚಲೋ ಪ್ಲೇಸ್ ಐತಿ ಇದು. ಮತ್ತು ಇದು ವಿಲೇಜು ದೊಡ್ಡದೇನಿಲ್ಲ. ಇಟ್ಸ್ ಕೈಂಡ್ ಆಫ್ ಓಕೆ. ಸೊ ಇಲ್ಲಿಂದ ಕ್ಯಾನ್ ಗೋ ಟು ಸೂಪರ್ ಮಾರ್ಕೆಟ್. ಅಲ್ಲಿ ಇವತ್ತು ನಾಳೆ ಪೂರ್ತಿ ಜರ್ಮನಿದೊಳಗೆ ಎಲ್ಲ ಬಂದಿರ್ತಾವೆ. ಸೊ ಅದಕ್ಕೆ ಏನು ಸಿಗಂಗಿಲ್ಲ ಅಂತಂದು ಇವತ್ತು ಸ್ವಲ್ಪ ಏನಾರ ತೊಗೊಂಬಂದೆ. ಐ ಹ್ಯಾವ್ ಟು ಕುಕ್. ನೋಡು ನೀರೇನು ಸಿಗ್ತಾವೆ ಅಂತಂದು.